ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದೆ, ಅವುಗಳನ್ನ ತಿಳ್ಕೊಳ್ಳೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳಿಗೆ ಕಾಲ್ ಮಾಡಬಹುದು. ನಮ್ಮ ಟೀಮ್ ಇಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಜೊತೆಗೆ ಇದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೆ ಕೂಡ ಸೇಮ್ ನಂಬರ್ ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ನಿಮಗೆ ಹೆಲ್ಪ್ ಮಾಡ್ತೀವಿ. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 76 ಪಾಯಿಂಟ್ಸ್ ಅಥವಾ 0.3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ನಮ್ಮ ಮಾರ್ಕೆಟ್ ಇವತ್ತು ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಜಸ್ಟ್ ಕ್ಲೋಸಿಂಗ್ ಅನ್ನು ನೋಡಿದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ಅನ್ಸುತ್ತೆ. ಆದ್ರೆ ಇವತ್ತಿನ ಚಾರ್ಟ್ ಅನ್ನ ನೋಡಬಹುದು, ನೀವು ಇಲ್ಲಿ ಫ್ಲಾಟ್ ಆಗಿ ಓಪನ್ ಆಯ್ತು, ನಂತರ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ನೋಡಬಹುದು 160 ಪಾಯಿಂಟ್ಸ್ ಗಿಂತ ಜಾಸ್ತಿ ಡೌನ್ ಆಯ್ತು. ಬಟ್ ಡೌನ್ ಇಂದ ಅಂದ್ರೆ ಇವತ್ತಿನ ಲೋ ಇಂದ ತುಂಬಾ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಇವತ್ತು 25,159 ವರೆಗೂ ಕೂಡ ಹೋಯ್ತು. ಬಟ್ ಕ್ಲೋಸಿಂಗ್ ಕಂಡು ಬಂದಿರೋದು 418ಕ್ಕೆ. ಅಂದ್ರೆ ಇವತ್ತಿನ ಲೋ ಇಂದ ಮೋರ್ ದನ್ 250 ಪಾಯಿಂಟ್ಸ್ ರಿಕವರಿ ನಮ್ಮ ನಿಫ್ಟಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲೇ ಮೇಲ್ನೋಟಕ್ಕೆ ನೋಡಬಹುದು 236 ಪಾಯಿಂಟ್ಸ್. ಬಟ್ ಮೋರ್ ದನ್ 250 ಪಾಯಿಂಟ್ಸ್ ರಿಕವರಿ ಆಗಿದೆ ಇವತ್ತಿನ ಲೋ ಇಂದ. ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ತು ಡೌನ್ ಫಾಲ್ ನ ನಂತರ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 221 ಪಾಯಿಂಟ್ಸ್ ಅಥವಾ 0.27% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ಇಲ್ಲೂ ಕೂಡ ನಮಗೆ ನೋಡ್ಲಿಕ್ಕೆ ಕಾಣುತ್ತೆ. 81,707 ಇವತ್ತಿನ ಲೋ. ಕ್ಲೋಸಿಂಗ್ ನೋಡಬಹುದು 566 ಅಂದ್ರೆ ಆಲ್ಮೋಸ್ಟ್ 800+ ಪಾಯಿಂಟ್ಸ್ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಅಂದ್ರೆ ಸಾಲಿಡ್ ರಿಕವರಿ ಆಯ್ತು. ಡೌನ್ ಆಗುತ್ತೇನೋ ಅನ್ನೋ ರೀತಿ ಸಿಚುಯೇಷನ್ ಕ್ರಿಯೇಟ್ ಆಗಿತ್ತು ಮಾರ್ನಿಂಗ್. ಬಟ್ ಅದು ಒಳ್ಳೆ ರಿಕವರಿ ಮೂಲಕ ಪಾಸಿಟಿವ್ ಆಯ್ತು. ಬಟ್ ಎರಡು ಹೆಡ್ಲೈನ್ ಇಂಡೈಸಸ್ ಗಳು ಪಾಸಿಟಿವ್ ಇದ್ದಾವೆ. ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡೋದು ಆ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ 50 ನೋಡಬಹುದು 0.3% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಏನು ನಿಫ್ಟಿ 100 0.3% ಪಾಸಿಟಿವ್ ಇದೆ. ನಿಫ್ಟಿ 200 0.28% ಪಾಸಿಟಿವ್ ಇದೆ. ಹಾಗೆ ನಿಫ್ಟಿ 500 0.23% ಪಾಸಿಟಿವ್ ಇದೆ. ಅಂದ್ರೆ 0.2 ಇಂದ 0.3% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಲ್ಲ, 0.3% ವರೆಗೂ ಪಾಸಿಟಿವ್ ಇದೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನೋಡಬಹುದು 0.2% ಅಪ್ ಆಗಿದೆ. ಸ್ಲೈಟ್ಲಿ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಮಿಡ್ ಕ್ಯಾಪ್ 100 ಕೂಡ 0.18% ಅಪ್ ಆಗಿದೆ. ಮಿಡ್ ಕ್ಯಾಪ್ 150 0.11% ಅಪ್ ಆಗಿದೆ. ಅಂದ್ರೆ 0.1 ಇಂದ 0.2% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಮಿಡ್ ಕ್ಯಾಪ್ ಅಲ್ಲಿ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 ನೋಡಬಹುದು 0.18% ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಸ್ಮಾಲ್ ಕ್ಯಾಪ್ 100 0.2% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಬಂದಿದೆ. ಹಾಗೆ ಸ್ಮಾಲ್ ಕ್ಯಾಪ್ 250 0.06% ನೆಗೆಟಿವ್ ಇದೆ. ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಿನ್ನೆ ಸ್ಮಾಲ್ ಕ್ಯಾಪ್ ಇಂಡೈಸಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು, ಇವತ್ತು ಸ್ವಲ್ಪ ಹಿಂದೆ ಉಳಿದಿದ್ದಾರೆ ಕಂಪೇರ್ ಟು ಲಾರ್ಜ್ ಕ್ಯಾಪ್. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 0.38% ಡೌನ್ ಪರ್ಫಾರ್ಮೆನ್ಸ್ ಇದೆ. ಒಟ್ಟಿನಲ್ಲಿ ಮೈಕ್ರೋ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು. ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದ್ವು. ಬಟ್ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಲ್ಲ ಇವತ್ತು ಬಂದಿದ್ದು. ಅಂದ್ರೆ ನಿನ್ನೆ ಬಂದಂತ ಪರ್ಫಾರ್ಮೆನ್ಸ್ ಏನ್ ಬರಲಿಲ್ಲ, ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ಮೆಜಾರಿಟಿ ಸೆಕ್ಟರ್ಸ್ ರೆಡ್ ಅಲ್ಲೇ ಕಾಣ್ತಿದ್ದಾವೆ ಇವತ್ತು. ಮೊದಲಿಗೆ ಆಟೋ ನೋಡಬಹುದು 0.68% ಡೌನ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ನಿನ್ನೆ ಪಾಸಿಟಿವ್ ಇತ್ತು, ಇವತ್ತು ಸ್ವಲ್ಪ ಡೌನ್ ಇದೆ. ಇನ್ನು ನಿಫ್ಟಿ ಬ್ಯಾಂಕ್ ಅಲ್ಲಿ 0.6% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ 0.64% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. FMCG 0.91% ನೆಗೆಟಿವ್ ಇದೆ. IT 0.76% ನೆಗೆಟಿವ್ ಇದೆ. ಮೀಡಿಯಾ ಫ್ಲಾಟ್ ಇದೆ ಇವತ್ತು ಪರ್ಫಾರ್ಮೆನ್ಸ್. ಮೆಟಲ್ ಮಾತ್ರ ತನ್ನ ಔಟ್ ಪರ್ಫಾರ್ಮೆನ್ಸ್ ಅನ್ನ ಕಂಟಿನ್ಯೂ ಮಾಡಿದೆ. ನಿನ್ನೆನೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ಇವತ್ತು ಕೂಡ ನೋಡಬಹುದು ಸಾಲಿಡ್ ಪರ್ಫಾರ್ಮೆನ್ಸ್ ಇದೆ. ಮೋರ್ ದನ್ 3% ಪಾಸಿಟಿವ್ ಅಲ್ಲಿ ಮೆಟಲ್ ಸೆಕ್ಟರ್ ಇವತ್ತು ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಫಾರ್ಮಾ 0.8% ನೆಗೆಟಿವ್ ಇದೆ. PSU ಬ್ಯಾಂಕ್ ಗಳಲ್ಲಿ 0.79% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ರಿಯಾಲಿಟಿ 0.67% ಪಾಸಿಟಿವ್ ಇದೆ ಇವತ್ತು. ಪ್ರೈವೇಟ್ ಬ್ಯಾಂಕ್ಸ್ 1.03% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವತ್ತು. PSU ಬ್ಯಾಂಕ್ ಗಳು ಹಿಂದೆ ಉಳಿದಿವೆ, ಬಟ್ ಪ್ರೈವೇಟ್ ಬ್ಯಾಂಕ್ಸ್ ಔಟ್ ಪರ್ಫಾರ್ಮೆನ್ಸ್ ಮಾಡಿದವೆ ಇವತ್ತು. ಏನು ಹೆಲ್ತ್ ಕೇರ್ 0.96% ನೆಗೆಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 0.44% ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. ಹಾಗೆ
ಆಯಿಲ್ ಅಂಡ್ ಗ್ಯಾಸ್ 0.78% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಓವರ್ ಆಲ್ ನೋಡೋದಾದ್ರೆ ಮಿಕ್ಸ್ಡ್ ಇದೆ ಇವತ್ತು ಪರ್ಫಾರ್ಮೆನ್ಸ್, ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್. ಬಟ್ ಔಟ್ ಪರ್ಫಾರ್ಮೆನ್ಸ್ ಅಂದ್ರೆ ಮೆಟಲ್ ಸೆಕ್ಟರ್ ಹಾಗೂ ಪ್ರೈವೇಟ್ ಬ್ಯಾಂಕ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು ಇವತ್ತು. ಇನ್ನು ಹಿಂದೆ ಉಳಿದಿದ್ದು ಅಂದ್ರೆ ಜಾಸ್ತಿ ಹಿಂದೆ ಉಳಿದಿದ್ದು ಅದರಲ್ಲೂ FMCG ಹಾಗೆ ಹೆಲ್ತ್ ಕೇರ್ ಅಪ್ ಟು 1% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕಂಡು ಹೆಲ್ತ್ ಕೇರ್ ಅಂಡ್ FMCG. ಓವರ್ ಆಲ್ ಮಿಕ್ಸ್ಡ್ ಇದೆ ಪರ್ಫಾರ್ಮೆನ್ಸ್. ಬಹುಶಃ ನಿಮ್ಮ ಪೋರ್ಟ್ಫೋಲಿಯೋಗಳು ಕೂಡ ಮಿಕ್ಸ್ಡ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರ್ತವೆ. ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಇವತ್ತು ಒಂದಷ್ಟು ಡೌನ್ ಕೂಡ ಆಗಿರಬಹುದು ಕೆಲವರದು. ನನ್ನ ಪೋರ್ಟ್ಫೋಲಿಯೋ ಕೂಡ ಅರೌಂಡ್ 0.5% ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವತ್ತು ನಿನ್ನೆಯ ಒಳ್ಳೆ ಪರ್ಫಾರ್ಮೆನ್ಸ್ ನ ನಂತರ. ಇನ್ನು ಇವತ್ತಿನ ಈ ರೀತಿಯ ರಿಕವರಿಗೆ ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ಏನ್ ಕಂಡು ಬಂತು ರಿಕವರಿ, ಅದಕ್ಕೆ ಏನಾದ್ರೂ ಸ್ಪೆಷಲ್ ಕಾರಣಗಳಿದೆಯಾ ಅಂತ ನೋಡೋದಾದ್ರೆ ಮೊದಲಿಗೆ ಗ್ಲೋಬಲ್ ಕ್ಯೂಸ್ ಅನ್ನ ನೋಡ್ಕೊಂಡು ಮುಂದುವರಿಯೋಣ. ಗ್ಲೋಬಲ್ ಕ್ಯೂಸ್ ನೋಡಬಹುದು, ಯುರೋಪಿಯನ್ ಮಾರ್ಕೆಟ್ ಗಳು ಎಲ್ಲ ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳು ಕೂಡ ಪಾಸಿಟಿವ್ ಇದೆ. ಅಲ್ಲಲ್ಲೇ ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಇದಾವೆ. ಬಟ್ ಮೆಜಾರಿಟಿ ಮಾರ್ಕೆಟ್ಸ್ 90% ಆಫ್ ದ ಮಾರ್ಕೆಟ್ಸ್ ಇವತ್ತು ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಚೆನ್ನಾಗಿತ್ತು. ಏನು ಅದನ್ನ ಹೊರತುಪಡಿಸಿದ್ರೆ ನಮ್ಮ ಇಂಡಿಯಾದಿಂದ ಕೂಡ ಕೆಲವು ಡೇಟಾಗಳು ರಿಲೀಸ್ ಆಗೋದಿತ್ತು. ಅಂದ್ರೆ ಎಕನಾಮಿಕ್ ಸರ್ವೆ ರಿಲೀಸ್ ಆಗಿದೆ. ಬಿಫೋರ್ ಬಜೆಟ್ ಎಕನಾಮಿಕ್ ಸರ್ವೆ ಪ್ರತಿ ವರ್ಷ ಕೂಡ ರಿಲೀಸ್ ಆಗುತ್ತೆ. ಅದೇ ರೀತಿ ರಿಲೀಸ್ ಆಗಿದೆ. ಇಲ್ಲಿ ಗ್ರೋತ್ ಬಗ್ಗೆ ಒಂದಷ್ಟು ಮಾತುಕತೆಗಳು ಬಂದೇ ಇದೆ. ಯೂಶುವಲಿ ಬಂದೇ ಬರುತ್ತೆ. ನೋಡಬಹುದು, ಇಂಡಿಯಾ ಟು ಸ್ಟೇ ಇನ್ ಫಾಸ್ಟ್ ಲೇನ್ ವಿತ್ 6.8 to 7.2% growth in FY27. Medium term growth pegged at 7%. 2027 ಫೈನಾನ್ಷಿಯಲ್ ಇಯರ್ 2027 ಏನಿದೆ 6.8 ರಿಂದ 7.2% ವರೆಗೂ ಗ್ರೋತ್ ಕಾಣಬಹುದು ಅನ್ನುವಂತಹ ರಿಪೋರ್ಟ್ ಅನ್ನು ಎಕನಾಮಿಕ್ ಸರ್ವೆ ಕೊಟ್ಟಿದೆ. ಹಾಗೆ ಮೀಡಿಯಂ ಟರ್ಮ್ ಗ್ರೋತ್ ಪೊಟೆನ್ಶಿಯಲ್ ಅನ್ನ 7% ಗೆ ರಿವೈಸ್ ಮಾಡಿದ್ದಾರೆ. ಈ ಸುದ್ದಿಗಳು ಕೂಡ ಬಂತು. ಇನ್ನು ಸಾಕಷ್ಟು ಸುದ್ದಿಯನ್ನ ಕೊಟ್ಟಿದೆ ಎಕನಾಮಿಕ್ ಸರ್ವೆ. ಬಟ್ ಮೇಜರ್ ಆಗಿ ಬಂದದ್ದು ಇವುಗಳು. ಅರೌಂಡ್ 1 ಗಂಟೆ ಸುಮಾರಿಗೆ ಈ ಸುದ್ದಿ ಬಂದಿದ್ದು. ಮಾರ್ಕೆಟ್ಸ್ ಅಲ್ಲೂ ಕೂಡ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಜೊತೆಗೆ ಇವತ್ತು BSE ಎಕ್ಸ್ಪೈರಿ ಡೇ ಕೂಡ, ಅದು ಕೂಡ ಒಂದ್ ಸ್ವಲ್ಪ ವಾಲಟಿಲಿಟಿ ಇದ್ದೇ ಇರುತ್ತೆ. ಬಟ್ ತುಂಬಾ ದೊಡ್ಡ ವಾಲಟಿಲಿಟಿ ಏನ್ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಒನ್ ಸೈಡ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಾರ್ನಿಂಗ್ ಡೌನ್ ಆಯ್ತು, ಬಟ್ ಅಲ್ಲಿಂದ ಒಳ್ಳೆ ರಿಕವರಿಯನ್ನ ಮಾಡಿತು ಓವರ್ ಆಲ್ ಮಾರ್ಕೆಟ್. ಜೊತೆಗೆ ಪೋರ್ಟ್ಫೋಲಿಯೋಗಳು ಕೂಡ ಅಷ್ಟೇ ಮಾರ್ನಿಂಗ್ ಸ್ವಲ್ಪ ಜಾಸ್ತಿನೇ ಡೌನ್ ಆಗಿದ್ವು ಹಂಗ್ ನೋಡಿದ್ರೆ. ಆನಂತರ ಒಂದಷ್ಟು ರಿಕವರ್ ಆಗಿ 0.5%, 1% ಈ ರೀತಿ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ. ಬಹುಶಃ ಕೆಲವರ ಪೋರ್ಟ್ಫೋಲಿಯೋಗಳು ಪಾಸಿಟಿವ್ ಕೂಡ ಇರಬಹುದು. ಇನ್ನು ಮೆಟಲ್ ಏನಾದ್ರು ಜಾಗ ಕೊಟ್ಟಿದ್ರೆ ಪೋರ್ಟ್ಫೋಲಿಯೋಗಳಲ್ಲಿ ಜಾಸ್ತಿ, ಖಂಡಿತ ಅಂತವರ ಪೋರ್ಟ್ಫೋಲಿಯೋ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲೇ ಎಂಡಿಂಗ್ ಅನ್ನ ಕೊಟ್ಟಿರುತ್ತೆ. ಸೊ ಮೇಜರ್ ಕಾರಣಗಳು ಅಂದ್ರೆ ಇದೆ. ಎಕನಾಮಿಕ್ ಸರ್ವೆ ಮತ್ತು GDP ಗ್ರೋತ್ ಬಗ್ಗೆ ಒಳ್ಳೆ ಎಸ್ಟಿಮೇಷನ್ಸ್ ಅನ್ನ ಕೊಟ್ಟಿದೆ. ಇನ್ನು ಗ್ಲೋಬಲ್ ಕ್ಯೂಸ್ ಚೆನ್ನಾಗಿತ್ತು. ಹಾಗಾಗಿ ಒಂದಷ್ಟು ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಮಧ್ಯಾಹ್ನದ ನಂತರ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ RVNL ಫೋಕಸ್ ಅಲ್ಲಿತ್ತು. RVNL ಜೊತೆಗೆ GPT ಇನ್ಫ್ರಾ ಫೋಕಸ್ ಅಲ್ಲಿತ್ತು. ಕಾರಣ ಎರಡು ಕಂಪನಿಗಳು ಜಾಯಿಂಟ್ ವೆಂಚರ್ ಅಲ್ಲಿ ಒಂದು ಆರ್ಡರ್ ನ ಪಡ್ಕೊಂಡಿದ್ವು. ಬಟ್ ಎರಡು ಕಡೆ ಏನು ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ. RVNL 0.7% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ರೆ, GPT ಇನ್ಫ್ರಾ ಅಂತೂ 3% ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಎರಡು ಕಡೆ ಏನಂತ ಒಳ್ಳೆ ರಿಯಾಕ್ಷನ್ ಬರಲಿಲ್ಲ ಇವತ್ತು. ನಂತರ ಕ್ಲರ್ಕ್ ಸರ್ವಿಸಸ್ ಲಿಮಿಟೆಡ್ ಫೋಕಸ್ ಅಲ್ಲಿತ್ತು. ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ಜೊತೆಗೆ ಕಂಪನಿ ಬೋನಸ್ ಶೇರ್ ಅನ್ನು ಕೂಡ ಅನೌನ್ಸ್ ಮಾಡಿತ್ತು. 1:1 ರೇಷಿಯೋದಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಇದನ್ನ ಮೆನ್ಷನ್ ಮಾಡಿದೆ. ಸ್ಟಾಕ್ ಅನ್ನ ವಾಚ್ ಮಾಡಿ ಅಂತ. ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ರಿಯಾಕ್ಷನ್ ಬಂದಿದೆ. 5% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಮಾರ್ಕೆಟ್ ಕೂಡ ಅಪ್ರಿಶಿಯೇಟ್ ಮಾಡಿದೆ ಕಂಪನಿಯ ನಂಬರ್ಸ್ ಗೆ ಹಾಗೂ ಕಾರ್ಪೊರೇಟ್ ಆಕ್ಷನ್ ಡಿಸಿಷನ್ ಏನ್ ತಗೊಳ್ತು ಕಂಪನಿ, ಅದಕ್ಕೂ ಕೂಡ ಅಪ್ರಿಶಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಏನು ಗಾರ್ಡನ್ ರಿಚ್ ಬಿಲ್ಡರ್ಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನುವಂತ ಕುತೂಹಲ ಇತ್ತು. ರಿಯಾಕ್ಷನ್ ನೋಡಬಹುದು, 2.83% ಪಾಸಿಟಿವ್ ಇದೆ. ನಂತರ ಕೊಚ್ಚಿನ್ ಶಿಪ್ ಯಾರ್ಡ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ರಿಸಲ್ಟ್ ಅನ್ನ. ಇಲ್ಲಿ ರಿಯಾಕ್ಷನ್ ನೋಡಬಹುದು, 1% ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಓರಿಯಂಟ್ ಗ್ರೀನ್ ಪವರ್ ಹಾಗೂ ಸುಜ್ಲೋನ್ ಎನರ್ಜಿ ಬಗ್ಗೆ ಒಂದು ಸುದ್ದಿ ಬಂತು. ಈ ಎರಡು ಕಂಪನಿಗಳು ಒಪ್ಪಂದವನ್ನ ಮಾಡ್ಕೊಂಡಿದ್ದಾವೆ. ಅಂದ್ರೆ ಸುಜ್ಲೋನ್ ಎನರ್ಜಿ ಓರಿಯಂಟ್ ಗ್ರೀನ್ ಗೆ 3 ವಿಂಡ್ ಎನರ್ಜಿ ಜನರೇಟರ್ಸ್ ಅಥವಾ 2.1 ಮೆಗಾವ್ಯಾಟ್ ಕೆಪಾಸಿಟಿ ಜನರೇಟರ್ಸ್ ಅನ್ನು ಸಪ್ಲೈ ಮಾಡುವಂತ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಗಳು ಫೋಕಸ್ ಅಲ್ಲಿದ್ದು. ಬಟ್ ಎರಡು ಕಡೆ ಏನು ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ. ಸ್ವಲ್ಪ ಡೌನ್ ಅಲ್ಲೇ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸುಬ್ರೋಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿತ್ತು. ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ. ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲೇ ಕೊಟ್ಟಿದ್ದೆ ಡ್ಯೂರಿಂಗ್ ದ ಮಾರ್ಕೆಟ್. ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ. ಮೋರ್ ದನ್ 5% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 1280 ಕೋಟಿ ಆರ್ಡರ್. ಜೊತೆಗಿದು ಸಿಕ್ಕಿರೋದು ಮಾರುತಿ ಸುಜುಕಿ ಕಂಪನಿಯಿಂದ ಎಲೆಕ್ಟ್ರಿಕ್ ಕಾರ್ಗಳಲ್ಲಿ ಬಳಸುವಂತ ಎಲೆಕ್ಟ್ರಿಕ್ ಕಂಪ್ರೆಸರ್ ಸಪ್ಲೈ ಮಾಡುವಂತ ಆರ್ಡರ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. 5.5% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸುಬ್ರೋಸ್ ಲಿಮಿಟೆಡ್. ನಂತರ ಕ್ವಾಡ್ರಂಟ್ ಫ್ಯೂಚರ್ ಟೆಕ್ ಕೂಡ ಸುದ್ದಿಯಲ್ಲಿತ್ತು. ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕೊಟ್ಟಿದ್ದೆ. ಕಂಪನಿ 230 ಕೋಟಿ ಕವಚ್ ಆರ್ಡರ್ ನ ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಿಯರ್ಲಿ 2% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ AB ಇನ್ಫ್ರಾ ಬಿಲ್ಡ್ ಕೂಡ ಸುದ್ದಿಯಲ್ಲಿತ್ತು. ಕಾರಣ ಕಂಪನಿ 51 ಕೋಟಿ ಆರ್ಡರ್ ಅನ್ನ ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸುದ್ದಿಯಲ್ಲಿತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ನಿಯರ್ಲಿ 5% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ಇನ್ ಕೇಸ್ ನೀವೇನಾದ್ರೂ ನಮ್ಮ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿಲ್ಲ ಅಂತಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಅಂದ್ರೆ ಇಲ್ಲಿ 3 more ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಬಂದ್ರೆ
ಇಲ್ಲಿ ನೋಡಬಹುದು ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ, ಜಾಯ್ನ್ ಆಗಬಹುದು. ಡ್ಯೂರಿಂಗ್ ದ ಮಾರ್ಕೆಟ್ ಅಪ್ಡೇಟ್ ಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.